ಹೇ ಹಾಯ್, ನಾನು ಲಾಸ್ಯ. ನಂಗೆ ಕತೆ ಹೇಳೋದು ಅಂದರೆ ತುಂಬ ಇಷ್ಟ. ವೆಲ್ಕಮ್ ಟು ರಹಸ್ಯ ವಿತ್ ಲಾಸ್ಯ. ಇವತ್ತು ನಿಮ್ಮೆಲ್ಲರಿಗೂ ಒಂದು ನಿಜವಾದ ಕತೆ ಹೇಳೋ ಟೈಮ್. ಮೈ ಡಿಯರ್ ಮಿಸ್ಟೇಕ್ ಫ್ಯಾಮಿಲಿ, ಇವತ್ತು ನಾನು ನಿಮಗೆ ಹೇಳಕ್ಕೆ ಹೋಗ್ತಾ ಇರುವಂಥ ಈ ಒಂದು ಕಥೆ ಎಗೇನ್ ಮತ್ತೆ ಸತ್ಯವಾದ ಘಟನೆ. ನಾನು ಒಂದು 2-3 ಮಂತ್ಸ್ ಬ್ಯಾಕ್ ಸಲೂನ್ಗೆ ಹೋಗ್ತೀನಿ. ನಮ್ಮ ಮನೆ ಹತ್ರ ಒಂದು ರೆಗ್ಯುಲರ್ ಸಲೂನ್ ಇದೆ, ನಾನು ಯೂಶ್ವಲಿ ಹೋಗುವಂಥದ್ದು. ಅಲ್ಲಿ ನನಗೆ ಸರ್ವಿಸ್ ಕೊಡ್ತಾ ಇದ್ದಂತಹ ಒಬ್ಬಳು ಲೇಡಿ, ಸೊ ಅವರ ಹೆಸರನ್ನ ನಾನು ಚೇಂಜ್ ಮಾಡಿದ್ದೀನಿ. ಸೊ ಅವ್ರ ಹೆಸರು ಸಬೀನಾ ಅಂತ ಇಟ್ಕೊಳ್ಳೋಣ. ಸೊ ಇವರು ನನಗೆ ಸರ್ವಿಸ್ ಕೊಡ್ತಾಯಿದ್ರು. ಮಾತಾಡ್ತಾ ಅವರು ಈ ಒಂದು ಅವ್ರ ಜೊತೆ ನಡೆದಂತಹ ಎಕ್ಸ್ಪೀರಿಯನ್ಸ್ನ ನನ್ನ ಜೊತೆ ಶೇರ್ ಮಾಡಿಕೊಂಡ್ರು. ಸೊ ಇದು ನಡೆದಿದ್ದು ನಮ್ಮ ಬೆಂಗಳೂರಿನಲ್ಲೇ ಯಲಹಂಕ ನ್ಯೂ ಟೌನಲ್ಲಿ. ಸೊ ಇದೇ ಇವತ್ತಿನ ಎಪಿಸೋಡ್, ಯಲಹಂಕ ಹಾರರ್. ನಾನು ಆಲ್ರೆಡಿ ಮೆನ್ಷನ್ ಮಾಡಿದ ಹಾಗೆ ಸಬೀನಾ ಅವರಿದ್ದಿದ್ದು ಯಲಹಂಕ ನ್ಯೂ ಟೌನಲ್ಲಿ. ಅವರು ಯಲಹಂಕ ನ್ಯೂ ಟೌನಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ವಾಸಿಸ್ತಾ ಇರ್ತಾರೆ. ಅವ್ರ ಜೊತೆ ಇದ್ದಿದ್ದು ತಾಯಿ ಫಾತಿಮಾ, ತಂದೆ ಅಬ್ದುಲ್ ಮತ್ತು ತಂಗಿ ಪರ್ವೀನ್. ಸೊ ಇವ್ರುಗಳ ಜೊತೆ ಆ ಒಂದು ಮನೆ ಏನಿದೆ ಅದೊಂದು ವಠಾರ ಥರ ಇದೆ. ಆ ಒಂದು ವಠಾರದಲ್ಲಿ ಸುಮಾರು ಒಂದು 8-9 ವರ್ಷಗಳಿಂದ ಅಲ್ಲೇ ಇದ್ದಾರೆ. ಸೊ ಅವ್ರ ಜೊತೆ ನಡೆದಂಥ ಈ ಒಂದು ಘಟನೆ ಅವ್ರು ನನಗೆ ಹೇಳಬೇಕಾದ್ರೆ ನಿಜವಾಗ್ಲೂ ನನಗಂತೂ ಭಯ ಆಯಿತು. ಅವ್ರು ಏನು ಗೋತ್ರು ಆಗಿರ್ಬೋದು ಅನ್ನೋದು ಅವ್ರಿಗೆ ಮಾತ್ರ ಗೊತ್ತು. ಸೊ ಇವರು ಒಂದು 8-9 ವರ್ಷದಿಂದ ಇದ್ದಿದ್ದು ಕುಣಿಗಲ್ಲಲ್ಲಿ. ಸಬೀನಾ ಪಾಪ ಕಾಲೇಜ್ ಮುಗಿಸಿ ಕೆಲಸ ಹುಡುಕೊಂಡು ಬೆಂಗಳೂರಿಗೆ ಬಂದು ಸೇರಿಕೊಂಡ್ಳು ಯಲಹಂಕನಲ್ಲಿ. ಅಲ್ಲೇ ಒಂದು ಹತ್ತಿರದ ಸಲೂನ್ನಲ್ಲಿ ಕೆಲಸಕ್ಕೆ ಸೇರ್ಕೊತಾಳೆ. ಸೇರ್ಕೊಂಡಿದ್ದು 3-4 ತಿಂಗಳಿಗೆ ತಂದೆ ತಾಯಿ ತಂಗಿನ ಬೆಂಗಳೂರಿಗೆ ಕರೆಸ್ಕೊತಾಳೆ. ಸೊ ಸುಮಾರು ಒಂದು 8-9 ವರ್ಷದಿಂದ ಇಲ್ಲೇ ಯಲಹಂಕ ನ್ಯೂ ಟೌನಲ್ಲಿ ಸೆಟ್ಲ್ ಆಗಿದ್ದಾರೆ ಸಬೀನಾ ಅವರು. ಐದು ವರ್ಷಗಳ ಹಿಂದೆ ಸಬೀನಾ ಅವರ ತಾಯಿ ಫಾತಿಮಾ ಇವರು ಮಾರ್ಕೆಟಿಂದ ತರಕಾರಿ ಮತ್ತು ನಾನ್ ವೆಜ್ನ ಮನೆಗೆ ತಗೊಂಡು ಬಂದು ಸುಮಾರು ಒಂದು 6-7 ಗಂಟೆಗೆ ಮನೆಗೆ ಬರ್ತಾರಂತೆ. ಊಟ ಎಲ್ಲ ಮಾಡಿ ಮಲಗ್ತಾರೆ. ಅವತ್ತಿನ ದಿನ ನೈಟು ಅವರಿಗೆ ಸಿಕ್ಕಾಪಟ್ಟೆ ತಲೆನೋವು ಸ್ಟಾರ್ಟ್ ಆಗುತ್ತಂತೆ. ಹೇಳ್ಕೊಳಕ್ಕಾಗ್ದಿರೋಷ್ಟು ಒದ್ದಾಡ್ಬಿಡ್ತಾರೆ. ತುಂಬ ಪೈನಲ್ಲಿ ಒದ್ದಾಡ್ತಾರೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಡಾಕ್ಟರ್ ಹತ್ರ ಹೋಗ್ತಾರೆ. ಅವರು ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗೇ ಇದ್ದಾರೆ, ಒಂದು ಕೆಲಸ ಮಾಡಿಸಿ ಒಂದು MRI ಮಾಡಿಸಿ ಅಂತ ಹೇಳ್ತಾರೆ. ಸರಿ ಆಯಿತು, MRI ಕೂಡ ಮಾಡಿಸ್ತಾರೆ. ಅವ್ರಿಗಂತ ಏನು ಸೀರಿಯಸ್ ಇಶ್ಯೂಸ್ ಏನು ಕಂಡು ಬರೋದಿಲ್ಲ. ಬಟ್ ತಲೆನೋವು ಮಾತ್ರ ನಿಲ್ತಾನೇ ಇಲ್ಲ. ಸರಿ ಒಂದು 2-3 ದಿನ ಒದ್ದಾಡ್ತಾರೆ. ಕಾಲಕ್ರಮೇಣ ನಿಧಾನವಾಗಿ ತಲೆನೋವು ವಾಸಿಯಾಗುತ್ತೆ. ಅದಾದ ಒಂದು ವಾರಕ್ಕೇ ಅವ್ರಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಮತ್ತು ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕಾಗೋದಿಲ್ಲ, ಒದ್ದಾಡ್ತಾ ಇರ್ತಾರೆ. ಬೆಳಿಗ್ಗೆ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಮತ್ತು ಡಾಕ್ಟ್ರು ಮೆಡಿಸಿನ್ಸ್ ಎಲ್ಲ ಬರ್ಕೊಡ್ತಾರೆ. ಒಂದು 3-4 ದಿನ ತುಂಬ ಹೊಟ್ಟೆ ನೋವಿಂದ ಒದ್ದಾಡ್ತಾರೆ. ಅದಾದಮೇಲೆ ಮತ್ತೆ 2-3 ದಿನದಲ್ಲಿ ಆಟೋಮೆಟಿಕ್ಕಾಗಿ ನೋವು ಕಮ್ಮಿ ಆಗ್ತಾ ಇರುತ್ತೆ. ಅದಾದ ಮತ್ತೆ ಕರೆಕ್ಟಾಗಿ ಒಂದು ವಾರಕ್ಕೆ ಅವ್ರಿಗೆ ಸಿಕ್ಕಾಪಟ್ಟೆ ಲೂಸ್ ಮೋಷನ್ ಮತ್ತು ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತಂತೆ. ಅದು ಅಷ್ಟೇ, ಒಂದು ದಿನ ಪೂರ್ತಿ ಬಿಟ್ಟು ನೋಡ್ತಾರೆ, ಬಾಡಿ ಫುಲ್ಲು ಡಿಹೈಡ್ರೇಟ್ ಆಗಿಬಿಡುತ್ತೆ. ಇವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದಂಗೆ ಮತ್ತೆ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಡಾಕ್ಟ್ರು IV ಎಲ್ಲ ಕೊಟ್ಟು ಗ್ಲೂಕೋಸ್ ಎಲ್ಲ ಹಾಕಿ, ಯಾಕಂದರೆ ತುಂಬ ಡಿಹೈಡ್ರೇಟ್ ಆಗಿಬಿಟ್ಟಿರ್ತಾರೆ. ಕಂಟಿನ್ಯೂಸ್ ಆಗಿ ಲೂಸ್ ಮೋಷನು ವಾಮಿಟಿಂಗ್ ಆಗ್ತಾನೆ ಇದೆ. ಬಾಡಿನಲ್ಲಿರೋ ಫ್ಲೂಯಿಡ್ಸ್ ಎಲ್ಲ ಖಾಲಿ ಆಗುತ್ತೆ. ಆಬ್ವಿಯಸ್ಲಿ ಮನುಷ್ಯ ಡಿಹೈಡ್ರೇಟ್ ಆಗಿಬಿಡ್ತಾನೆ. ಸೊ ಆದ್ದರಿಂದ ಡಾಕ್ಟ್ರು ಇವರಿಗೆ IV ಹಾಕಿ ಗ್ಲೂಕೋಸ್ ಎಲ್ಲ ಕೊಟ್ಟು ಮೆಡಿಸಿನ್ಸ್ ಎಲ್ಲ ಕೊಟ್ಟು ಮನೆಗೆ ಕಳಿಸ್ತಾರೆ. ಇದೇ ರೀತಿ ಕಂಟಿನ್ಯೂಸ್ ಆಗಿ ಹುಷಾರು ತಪ್ತಾನೆ ಇರ್ತಾರೆ. ಇವ್ರು ಮನೇಲಿದ್ದವ್ರಿಗೆ ಯಾಕೋ ಇದು ವಿಚಿತ್ರ ಅನಿಸ್ತಾ ಇದೆಯಲ್ಲ, ಅದೆಂಗೆ ಕರೆಕ್ಟಾಗಿ ವಾರಕ್ಕೂ ಇವ್ರು ಹುಷಾರು ತಪ್ತಾ ಇದ್ದಾರೆ, ಇದು ಯಾಕೋ ಬೇರೆ ಥರನೇ ಇದೆಯಲ್ಲ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಕರೆಕ್ಟಾಗಿ ಒಂದು ವಾರ ಆಗುತ್ತೆ. ಅವರಿಗೆ ಸಿಕ್ಕಾಪಟ್ಟೆ ಕಾಲು ನೋವು ಸ್ಟಾರ್ಟ್ ಆಗುತ್ತೆ. ಕಾಲು ಎತ್ತಕ್ಕೂ ಆಗದಿರೋಷ್ಟು ನೋವು ಸ್ಟಾರ್ಟ್ ಆಗುತ್ತೆ. ಮತ್ತು ಈ ಸಲ ಡಾಕ್ಟ್ರನ್ನೇ ಮನೆಗೆ ಕರೆಸ್ತಾರೆ, ಯಾಕಂದರೆ ಅವ್ರು ನಡೆಯೋ ಪರಿಸ್ಥಿತಿನಲ್ಲಿ ಇರೋದಿಲ್ಲ. ಡಾಕ್ಟ್ರು ಮನೆಗೆ ಬರ್ತಾರೆ, ನೋಡ್ತಾರೆ, ಸ್ವೆಲ್ಲಿಂಗ್ ಇಲ್ಲ, ಏನೂ ಇಲ್ಲ, ಒಂದು ಫ್ರ್ಯಾಕ್ಚರ್ ಇಲ್ಲ, ಸ್ಪ್ರೇನ್ ಕೂಡ ಆಗಿಲ್ಲ. ಬಟ್ ಸಿಕ್ಕಾಪಟ್ಟೆ ನೋವು ಮಾತ್ರ ಆಗ್ತದೆ.
ಇವರು ಮತ್ತೆ ಪೇನ್ ಕಿಲ್ಲರ್ಸ್ ಎಲ್ಲ ಬರೆದು ಕೊಡ್ತಾರೆ. ಒಂದು 2-3 ಡೇಸ್ ಆಗುತ್ತೆ, ಕಮ್ಮಿ ಆಗುತ್ತೆ. ಬಟ್ ಈ ಸಲ ಫಾತಿಮಾ ಅವರ ಹಸ್ಬೆಂಡ್ ಅಂದರೆ ಸಬೀನಾ ಅವ್ರ ತಂದೆ ಅಬ್ದುಲ್ ಏನಿರ್ತಾರೆ, ಇವರು ಅಲ್ಲಿಗೆ ಸುಮ್ಮನೆ ಆಗೋದಿಲ್ಲ. ಸೀದಾ ಹೆಂಡತಿ ಫಾತಿಮಾನ ಕರ್ಕೊಂಡು JC ನಗರದಲ್ಲಿರುವಂತಹ ದರ್ಗಾಗೆ ಹೋಗ್ತಾರೆ. ಅಲ್ಲಿ ಹೋಗಿ ಅವ್ರಿಗೆ ಅಲ್ಲಿ ಪೂಜೆ ಗೀಜೆ ಸಾಂಬ್ರಾಣಿ ಹೊಗೆ ಎಲ್ಲ ಬಿಟ್ಟು ಒಂದು ತಾಯ್ತಾನ ಕಟ್ಟಿಸ್ಕೊಂಡ್ಬರ್ತಾರೆ. ಆ ತಾಯ್ತಾನ ಕಟ್ಟಿಸ್ಕೊಂಡು ಬಂದ ಮೇಲೆ ಆಕೆ ಅಂದರೆ ಬಾಡಿನಲ್ಲಿ ಪೇನು ಅವೆಲ್ಲ ನಿಂತೋಗ್ಬಿಡುತ್ತೆ. ಬಟ್ ಅವತ್ತಿನಿಂದ ಆ ಮನೆಯಲ್ಲಿ ನಡೆಯುವಂತಹ ಸಂಗತಿಗಳನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅಂಥದ್ದೊಂದು ವಿಚಿತ್ರವಾದಂಥ ಘಟನೆಗಳು ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸಬೀನಾ ಅವರ ಮನೆಯಲ್ಲಿ. ಎಸ್, ಯಾವತ್ತಿನಿಂದ ಅವರು ದರ್ಗಾಗೆ ಹೋಗಿ ತಾಯ್ತಾನ ಕಟ್ಟಿಸ್ಕೊಂಡ್ಬಂದ್ರು ಅವತ್ತಿನ ನೈಟಿಂದಾನೇ ಫಾತಿಮಾ ಅವರು ಸರಿಯಾಗಿ ನಿದ್ದೆ ಮಾಡೋದನ್ನೇ ಬಿಟ್ಬಿಡ್ತಾರಂತೆ. ಇವ್ರಿಗೆ ನೈಟೆಲ್ಲ ನಿದ್ದೆನೇ ಬರ್ತಾ ಇರೋದಿಲ್ಲ. ಕೆಲವೊಂದು ದಿನ ಅಂತೂ ನೈಟ್ ಪೂರ್ತಿ ಹತ್ಕೊಂಡೇ ಕೂತಿರ್ತಾ ಇದ್ರಂತೆ. ಒಬ್ಬೊಬ್ಬರೇ ಏನೇನೋ ಮಾತಾಡೋದು, ಸರಿಯಾಗಿ ಊಟ ಮಾಡದೇ ಇರೋದು, ಈ ಥರವಾದಂಥ ಬಿಹೇವಿಯರ್ ಸ್ಟಾರ್ಟ್ ಆಗುತ್ತೆ ಫಾತಿಮಾ ಅವ್ರ ಕಡೆಯಿಂದ. ಇದು ಸುಮಾರು ತಿಂಗಳುಗಳ ಕಾಲನೇ ನಡೆಯುತ್ತೆ. ತಿಂಗಳುಗಳು, ವರ್ಷ ಆಗುತ್ತೆ. ಕೆಲವೊಂದು ದಿನ ಮಲಗ್ತಾರೆ, ಕೆಲವೊಂದು ದಿನ ಮಲಗೋದಿಲ್ಲ. ಕೆಲವೊಂದು ದಿನ ಚೆನ್ನಾಗೇ ಇರ್ತಾರೆ, ಕೆಲವೊಂದು ದಿನ ನೈಟ್ ಪೂರ್ತಿ ಅಳೋದು, ಕೆಲವೊಂದು ದಿನ ಬಾಗಿಲು ತಗೊಂಡು ಆಚೆ ಹೋಗ್ಬಿಡೋದು ಒಬ್ಬೊಬ್ಬರೇ. ಈ ಥರವಾದಂತಹ ಬಿಹೇವಿಯರ್ ಸ್ಟಾರ್ಟ್ ಆಗುತ್ತೆ ಫಾತಿಮಾ ಅವ್ರ ಹತ್ರ. ಸಬೀನಾ ಅವರು, ಪರ್ವೀನ್ ಅವರು ಮತ್ತು ಅಬ್ದುಲ್ ಅವ್ರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿರ್ತಾರೆ ತಾಯಿಯ ಈ ಒಂದು ಬಿಹೇವಿಯರ್ ನೋಡಿ. ಅಷ್ಟರಲ್ಲಿ ಇವರು ಏನು ವಠಾರದಲ್ಲಿದ್ದರು, ಆ ಮನೆಯಲ್ಲಿ ಏನಿದ್ರು, ಆ ಮನೆಯ ಪಕ್ಕದ ಮನೆ ಖಾಲಿ ಆಗುತ್ತೆ. ಅಂದರೆ ಆ ಒಂದು ಮನೆಯಲ್ಲಿ ಒಂದು ಫ್ಯಾಮಿಲಿ ಇರುತ್ತೆ. ಆ ಫ್ಯಾಮಿಲಿಯ ಹೆಡ್ ಅಂದರೆ ಆ ಮನೆಯ ಗಂಡಸು ಏನಿದ್ರು ಅವ್ರಿಗೆ ಹೆಲ್ತಲ್ಲಿ ಸಿಕ್ಕಾಪಟ್ಟೆ ಇಶ್ಯೂಸ್ ಆಗುತ್ತೆ. ಅವ್ರ ಹೆಲ್ತ್ ತುಂಬ ಡಿಟೋರಿಯೇಟ್ ಆಗಿಬಿಡುತ್ತೆ. ಸೊ ಅವ್ರು ಯಾವುದೋ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಬೇಕು ಅಂತ ಬೆಂಗಳೂರನ್ನೇ ಬಿಟ್ಟು ಅವ್ರ ಊರಿಗೆ ಅವರು ಹೊರಟೋಗ್ಬಿಡ್ತಾರೆ. ಸೊ ಆ ಒಂದು ಮನೆ ವೇಕೆಂಟ್ ಆಗುತ್ತೆ. ವೇಕೆಂಟ್ ಆದಂತಹ ದಿನದಿಂದ ಫಾತಿಮಾ ಅವರು ಮನೆಯಲ್ಲಿ ಗಲಾಟೆ ಸ್ಟಾರ್ಟ್ ಮಾಡ್ಕೊತಾರಂತೆ. ನಾವು ಆ ಖಾಲಿ ಆಗಿರೋ ಮನೆಗೆ ಶಿಫ್ಟ್ ಆಗೋಣ, ಆ ಮನೆಗೆ ನಾವು ಶಿಫ್ಟ್ ಆಗಿಬಿಡೋಣ, ಆ ಮನೆಗೆ ನಾವು ಹೋಗಿಬಿಡೋಣ ಅಂತ ಗಲಾಟೆ ಸ್ಟಾರ್ಟ್ ಮಾಡ್ಕೊತಾರೆ. ಇವರಿದ್ದಿದ್ದು ಸಿಂಗಲ್ ಬೆಡ್ರೂಮ್, ಆ ಮನೆ ಡಬಲ್ ಬೆಡ್ರೂಮ್. ಸಬೀನಾ ಅವ್ರಿಗೆ ಬರ್ತಾ ಇದ್ದಿದ್ದ ಸಂಬಳದಲ್ಲಿ ಇಡೀ ಸಂಸಾರನ ನಡೆಸ್ಕೊಂಡು ಹೋಗ್ತಾಯಿದ್ರು. ತಂದೆ ಅಬ್ದುಲ್ ಅವರು ಒಂದು ಚಿಕ್ಕದಾದಂಥ ಫ್ರೂಟ್ ಸ್ಟಾಲ್ ಇಟ್ಕೊಂಡಿದ್ರು. ಅದರಲ್ಲಿ ಬರ್ತಾ ಇದ್ದಿದ್ದು ಸಂಪಾದನೆಯಿಂದ ತಾಯಿ ಟ್ರೀಟ್ಮೆಂಟು, ಈಕೆ ಮನೆ ಮತ್ತು ತಂಗಿನ ಓದಿಸ್ಕೊಂಡು ಜೀವನ ಸಾಗಿಸ್ತಾಯಿದ್ರು. ಈ ಒಂದು 2 BHK ಮನೆ ಇತ್ತು, ಅದರ ಒಂದು ರೆಂಟ್ ಸ್ವಲ್ಪ ಜಾಸ್ತಿ ಇತ್ತು. ಸೊ ಇನಿಷಿಯಲಿ ಒಪ್ಕೊಳ್ಳೋದಿಲ್ಲ ಸಬೀನಾ ಮತ್ತು ಅಬ್ದುಲ್ ಅವರು ಆ ಮನೆಗೆ ಶಿಫ್ಟ್ ಆಗೋದಕ್ಕೆ. ಬಟ್ ಫಾತಿಮಾ ಅವರು ಡೇ ಬೈ ಡೇ ಹಠನ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಿಗರಸ್ ಆಗಿ ಅವ್ರಿಗೆ ವೆಯ್ಟ್ ಲಾಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸಿಕ್ಕಾಪಟ್ಟೆ ಕೊರಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಊಟ ಮಾಡೋದನ್ನೇ ಬಿಟ್ಬಿಡ್ತಾರೆ. ಯಾವ ಮಟ್ಟಿಗೆ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ, ಆ ಒಂದು ಮನೆಗೆ ಮೂವ್ ಆಗೋದಕ್ಕೆ ಒಂದು ಪುಟ್ಟ ಮಗು ಹಠ ಮಾಡುತ್ತಲ್ಲ, ಆ ರೀತಿ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ ಫಾತಿಮಾ. ಇದು ಸುಮಾರು ಒಂದು 2-3 ತಿಂಗಳುಗಳ ಕಾಲನೇ ನಡೆಯುತ್ತೆ. ಆ ಮನೆಗೆ ಒಂದು ಸಂಸಾರ ಬಂದು ಸೇರಿಕೊಳ್ಳುತ್ತೆ. ಬಟ್ ಅದೇ ನಾವು 2 ಮಂತ್ಸಲ್ಲಿ ಅವರು ಖಾಲಿ ಮಾಡಿಕೊಂಡು ಹೊರಟುಬಿಡ್ತಾರೆ. ಮತ್ತೆ ಅವ್ರು ಖಾಲಿ ಮಾಡಿದ ತಕ್ಷಣ ಇಲ್ಲಿ ಫಾತಿಮಾ ಗಲಾಟೆ ಶುರು. ನಡೀರಿ ಆ ಮನೆಗೆ ಶಿಫ್ಟ್ ಆಗೋಣ, ಆ ಮನೆಗೆ ಶಿಫ್ಟ್ ಆಗೋಣ. ಪ್ರತಿದಿನ ಮನೇಲಿ ಗಲಾಟೆ, ಊಟ ಮಾಡೋದಿಲ್ಲ, ನೈಟ್ ನಿದ್ದೆ ಮಾಡೋದಿಲ್ಲ, ಆ ಮನೆಗೆ ಶಿಫ್ಟ್ ಮಾಡಬೇಕು. ಒಂದು ಚಿಕ್ಕ ಪುಟ್ಟ ಮಗು ಥರ ಆ ಮನೆಗೆ ಶಿಫ್ಟ್ ಮಾಡಲಿ ಅಂತ ಹಠ ಮಾಡ್ತಾರೆ. ಕೊನೆಗೆ ಸಬೀನಾ ಮತ್ತು ಅಬ್ದುಲ್ ಅವರು ಇದ್ಯಾಗೋ ಸರಿ ಹೋಗೋಕೆ ಕಾಣ್ತಾ ಇಲ್ಲ, ಅಮ್ಮ ಬಿಡೋ ಹಾಗೆ ಕಾಣ್ತಾ ಇಲ್ಲ. ಸರಿ ಆಯಿತು, ಒಂದು 3-4 ಸಾವಿರ ಎಕ್ಸ್ಟ್ರಾ ತಾನೇ ರೆಂಟು, ಮೂವ್ ಆಗಿಬಿಡೋಣ ಅಂತ 2 ವರ್ಷಗಳ ಹಿಂದೆ ಆ ಒಂದು ಪಕ್ಕದ ಮನೆಗೆ ಶಿಫ್ಟ್ ಆಗ್ತಾರೆ ಫೈನಲಿ. ಆ
ಒಂದು ಪಕ್ಕದ ಮನೆಗೆ ಏನು ಶಿಫ್ಟ್ ಆಗ್ತಾರೆ ಸಬೀನಾ ಆ್ಯಂಡ್ ಫ್ಯಾಮಿಲಿ, ಶಿಫ್ಟ್ ಆಗಿದ್ದು ಒಂದು ವಾರದಿಂದಾನೇ ಅವರಿಗೆ ವಿಚಿತ್ರವಾದಂತಹ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಅಬ್ದುಲ್ ಅವರ ಫ್ರೂಟ್ ಸ್ಟಾಲ್ ಏನು ಸುಮಾರಾಗಿ ನಡೀತಾ ಇತ್ತು ಅದು ಕಂಪ್ಲೀಟ್ ಲಾಸಲ್ಲಿ ಬಿದ್ದೋಗ್ಬಿಡುತ್ತೆ. ಸಬೀನಾ ಅವರು ಕೆಲಸ ಮಾಡ್ತಾ ಇದ್ದಂತಹ ಸಲೂನ್ ಮುಚ್ಚೋಗುತ್ತೆ. ಆಕೆ ಅನ್ಎಂಪ್ಲಾಯ್ಡ್ ಆಗಿಬಿಡ್ತಾರೆ. ಅವರಿಗೆ ಆ ಮೂಮೆಂಟಲ್ಲಿ ಎಲ್ಲೂ ಕೆಲಸನೇ ಸಿಗ್ತಾ ಇರೋದಿಲ್ಲ. ಮನೆಯಲ್ಲಿ ವಿಚಿತ್ರವಾದಂಥ ಅನುಭವಗಳು, ಸಡನ್ನಾಗಿ ಲೈಟ್ಸ್ ಆನ್ ಆಫ್ ಆಗೋದು, ಆ ಒಂದು ಕುರಾನ್ ಏನು ಓದ್ತಾರೆ ಇವ್ರು, ನಮಾಜ್ ಏನು ಮಾಡ್ತಾರೆ, ಮಾಡಬೇಕಾದ್ರೆ ಸಡನ್ನಾಗಿ ಬಲ್ಬುಗಳು ಬ್ಲಾಸ್ಟ್ ಆಗಿಬಿಡೋದು, ಮನೆಯಲ್ಲಿ ಅವ್ರಿಗೆ ಪ್ರೇಯರ್ಸ್ ಮಾಡೋಕ್ಕೆ ಆಗ್ತಾ ಇರೋದಿಲ್ಲ. ಆ ಥರದಾದಂಥ ಒಂದು ಸಿಚುವೇಶನ್ಗಳು. ಮತ್ತು ಸಬೀನಾ ಅವ್ರಿಗೆ ಸುಮಾರು ಗಂಡುಗಳು ಬಂದು ನೋಡ್ಕೊಂಡು ಹೋಗ್ತಾ ಇರುತ್ತೆ. ಬಂದು ನೋಡಿಕೊಂಡು ಹೋಗಿ ಒಪ್ಕೊತಾ ಇರ್ತಾರೆ. ಅದಾದಮೇಲೆ ಒಂದು 1 ವೀಕ್ 15 ಡೇಸಲ್ಲಿ ಅವರೇ ಕ್ಯಾನ್ಸಲ್ ಮಾಡಿಬಿಡ್ತಾ ಇರ್ತಾರೆ. ಇದು ಸುಮಾರು 4-5 ಜನದ ಜೊತೆ ಫಿಕ್ಸ್ ಆಗಿ ಇವರ ಒಂದು ಮದುವೆ ಏನಿರುತ್ತೆ ಅದು ಬ್ರೇಕ್ ಆಗ್ತಾ ಇರುತ್ತೆ. ಸಂಬಂಧ ಏನಿರುತ್ತೆ ಅದು ಬ್ರೇಕ್ ಆಗ್ತಾ ಇರುತ್ತೆ. ಇದು ಯಾಕೆ ಈ ಥರ ಆಗ್ತಾಯಿದೆ, ಯಾರಿಗೂ ಏನೂ ಅರ್ಥನೇ ಆಗ್ತಾಯಿಲ್ಲ. ಆ್ಯಂಡ್ ಫಾತಿಮಾ ಅವ್ರ ಬಿಹೇವಿಯರ್ ಅಂತೂ ಸಿಕ್ಕಾಪಟ್ಟೆ ವಿಚಿತ್ರ ಆಗೋಗ್ಬಿಟ್ಟಿರುತ್ತೆ. ಅವ್ರಿಗೆ ಏನಾದರೂ ಕೇಳಿದ್ರೆ ಉಲ್ಟಾ ಮಾತಾಡೋದು, ಮತ್ತೆ ಸರಿಯಾಗಿ ಊಟ ಮಾಡ್ತಾ ಇರೋದಿಲ್ಲ, ವಿಚಿತ್ರವಾಗಿ ನಗೋದು, ಅಳೋದು, ಈ ಥರವಾದಂಥ ಬಿಹೇವಿಯರ್ಸ್ ಜಾಸ್ತಿ ಆಗಿಬಿಡುತ್ತೆ. ಆ್ಯಂಡ್ ಒನ್ ಡೇ ಅವ್ರ ಮನೆಯಲ್ಲಿ ನೆಂಟರೆಲ್ಲ ಸೇರ್ಕೊಂಡಿರ್ತಾರೆ. ಫಾತಿಮಾ ಅವರು ಒಬ್ಬರೇ, ಸಬೀನಾ ಅವರು ಒಂದು 3-4 kg ಮಟನ್ ಬಿರಿಯಾನಿ ಮಾಡಿರ್ತಾರಂತೆ. ಇವರು ಎಲ್ಲರಿಗೂ ಬಡಿಸ್ಬೇಕು, ಮನೆಗೆ ನೆಂಟರು ಬರ್ತಾ ಇದ್ದಾರೆ ಅಂತ ಯಾವುದೋ ಹಬ್ಬದ ಟೈಮಲ್ಲಿ ಮಟನ್ ಬಿರಿಯಾನಿ ಮಾಡಿರ್ತಾರಂತೆ. ಫಾತಿಮಾ ಒಬ್ಬರೇ 2 kg ಬಿರಿಯಾನಿನ ತಿಂತಾರಂತೆ. ಒಬ್ಬರೇ 2 kg ಬಿರಿಯಾನಿ ಆಗೋಷ್ಟು ಊಟ ಮಾಡ್ತಾರೆ. ಇದನ್ನೆಲ್ಲ ನೋಡಿದಂತಹ ಅವರ ಸಂಬಂಧಿಕರು, ಇದು ಬೇರೆ ಥರನೇ ಪ್ರಾಬ್ಲಮ್ ಥರ ಕಾಣ್ತಾ ಇದೆ, ಇದು ಯಾಕೋ ಮೆಡಿಕಲ್ಗೆ ಸಂಬಂಧಪಟ್ಟಿರುವಂಥ ತೊಂದರೆ ಅಲ್ಲ, ಇದು ಬೇರೆ ಥರನೇ ಕಾಣ್ತಾ ಇದೆ, ನೀವು ಇನ್ನೊಂದ್ಸಲಿ ದರ್ಗಾಗೆ ಹೋಗ್ಬಿಟ್ಟು ಇಲ್ಲ ಯಾರಾದರೂ ಬಾಬಾನ ಕರ್ಕೊಂಬಂದು ಮನೆಯಲ್ಲೇ ಒಂದ್ಸಲಿ ಚೆಕ್ ಮಾಡಿಸ್ಬಿಡಿ ಅಂತ ಹೇಳಿಬಿಟ್ಟು ಆ ಮನೆಯಿಂದ ಹೊರಟು ಬಿಡ್ತಾರಂತೆ. ಇವರು ಫಾತಿಮಾ ಅವ್ರನ್ನ ದರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಆಗ ದರ್ಗದಲ್ಲಿ ಅವ್ರದ್ದೇ ಆದಂಥ ಒಂದು ಪ್ರೊಸೀಜರ್ಸ್ ಎಲ್ಲ ಇರುತ್ತೆ. ಆ ರೀತಿ ಏನೋ ಪ್ರಶ್ನೆ ಮಾಡಿ ಕೇಳಿದಾಗ ಅವರಿಗೆ ಗೊತ್ತಾದಂತಹ ವಿಷಯ, ಅವರ ಮೈಯಲ್ಲಿ ಒಂದು ಆತ್ಮ ಇದ್ದಿತ್ತು. ಎಸ್, ಫಾತಿಮಾ ದೇಹದಲ್ಲಿ ಒಂದು ಪ್ರೇತಾತ್ಮ ಸೇರಿಕೊಂಡಿದೆ. ದರ್ಗಾದ ಬಾಬಾ ಫಾತಿಮಾ ಮೈಯಲ್ಲಿದ್ದಂಥ ಆ ಆತ್ಮದ ಹತ್ರ ಮತ್ತಷ್ಟು ಪ್ರಶ್ನೆಗಳನ್ನ ಕೇಳಿದಾಗ ಆಗ ಆ ಆತ್ಮ ಹೇಳೋದು, ಆಕೆಯ ಹೆಸರು ಫಹೀದಾ ಅಂತ, ಆಕೆ ಇದ್ದಿದ್ದು ಅದೇ ಮನೆಯಲ್ಲಿ, ಅಂದರೆ ಇವರು ಶಿಫ್ಟ್ ಆಗ್ತಾರಲ್ಲ ಆ ಮನೆಯಲ್ಲೇ ಇದ್ದಿದ್ದು ಸುಮಾರು 12-13 ವರ್ಷಗಳ ಹಿಂದೆ. ಅಲ್ಲಿ ಆಕೆಯ ಡೆತ್ ಆಗಿದೆ, ಆಕೆಗೆ ಮುಕ್ತಿ ಸಿಕ್ಕಿಲ್ಲ, ಅದಕ್ಕೆ ಫಾತಿಮಾ ಮೈಯಲ್ಲಿ ಸೇರಿಕೊಂಡಿದ್ದೀನಿ ಅನ್ನುವ ವಿಷಯವನ್ನು ಆ ಆತ್ಮ ತಿಳಿಸ್ಕೊಡುತ್ತೆ ಬಾಬಾಗೆ. ಜಾಸ್ತಿ ವಿಷಯಗಳಲ್ಲೇನೂ ಗೊತ್ತಾಗೋದಿಲ್ಲ. ಸೊ ಅವತ್ತಿಗೆ ಆ ಪೂಜೆನೆಲ್ಲ ಅಲ್ಲೇ ನಿಲ್ಲಿಸಿ ಇವರೇನು ಮಾಡ್ತಾರೆ, ಅಬ್ದುಲ್, ಸಬೀನಾ ಮತ್ತು ಪರ್ವೀನ್ ಅವರು ಫಾತಿಮಾ ಅವ್ರನ್ನ ಕರ್ಕೊಂಡು ವಾಪಸ್ ಮನೆಗೆ ಬರ್ತಾರೆ. ಆಕೆನ ಮಲಗಿಸಿ ಅವರು ಸೀದಾ ಹೋಗದೆ ವಠಾರದ ಓನರ್ ಹತ್ರ, ಅವ್ರ ಹತ್ರ ಹೋಗಿ ಆ ಮನೆ ಬಗ್ಗೆ ವಿಚಾರಿಸ್ತಾರೆ. ಆ ಮನೆಯಲ್ಲಿ 12 ವರ್ಷಗಳ ಹಿಂದೆ ಯಾರಿದ್ರು, ಯಾರಿ ಫಹೀದಾ, ಆಕೆಗೇನಾಗಿತ್ತು, ಅದು ನಿಜಾನಾ, ಈ ವಿಷಯಗಳೆಲ್ಲ ಅವ್ರು ಏನು ಕೇಳ್ಪಟ್ರು ದರ್ಗದಲ್ಲಿ. ಫಾತಿಮಾ ಅವರು ಅಂದರೆ ಫಾತಿಮಾ ಮೈ ಮೇಲಿದ್ದಂಥ ಆತ್ಮ ಏನು ಹೇಳ್ತಾ ಇತ್ತು ಅದೆಲ್ಲ ವ್ಯಾಲಿಡೇಟ್ ಮಾಡ್ಕೊಳ್ಳೋದಕ್ಕೆ ಅವರು ವಠಾರದ ಓನರ್ ಹತ್ರ ಹೋಗ್ತಾರೆ. ಆಗ ವಠಾರದ ಓನರು, ಹೌದು 12-13 ವರ್ಷಗಳ ಹಿಂದೆ ಆ ಮನೆಯಲ್ಲಿ ಫಹೀದಾ ಅನ್ನುವಂಥ ಲೇಡಿ ಇದ್ದರು, ಅವರು ಫ್ಯಾಮಿಲಿ ಜೊತೆ ಇದ್ದರು. ಆಕೆ ಚೀಟಿ ಬಿಸ್ನೆಸ್ ನಡೆಸ್ತಾ ಇದ್ದಂತೆ. ಸೊ ಆ ಚೀಟಿ ದುಡ್ಡನ್ನ ಅವರು ಬಡ್ಡಿಗೆ ಬಿಟ್ಟಿದ್ರಂತೆ. ಆ ಬಡ್ಡಿ ದುಡ್ಡನ್ನ ಯಾರೋ ಎತ್ಕೊಂಡು ಓಡಿ ಹೋಗಿದ್ದಾರೆ. ಈಕೆಗೆ ಚೀಟಿ ಹಾಕಿದವರೆಲ್ಲ ಬಂದು ಪ್ರಶ್ನೆ ಮಾಡೋಕ್ಕೆ ಮಾಡಿದ್ದಾರೆ. ಆಗ ಅವರು ದುಡ್ಡನ್ನ ಹೆಂಗೆ ವಾಪಸ್ ಕೊಡಬೇಕು ಅಂತ ಗೊತ್ತಾಗ್ದಂಗೆ ಸಿಕ್ಕಾಪಟ್ಟೆ ಹೆದರ್ಕೊಂಡು ಅದೇ ಮನೆಯಲ್ಲೇ ಸೀಮೆಎಣ್ಣೆ ಸುಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ದರ್ಗದಲ್ಲಿ ಇವ್ರಿಗೆ ಏನು ವಿಷಯ ಗೊತ್ತಾಯಿತು ಅದು ಓನರ್ ಅವರು ಕೂಡ
ವ್ಯಾಲಿಡೇಟ್ ಮಾಡಿ ಹೌದು ಇದು ಸತ್ಯ ಅಂತ ಹೇಳ್ತಾರೆ. ಅದಾದಮೇಲೆ ಆ ಮನೆಯಲ್ಲಿ ಯಾರ್ಯಾರು ಬಂದು ಇದ್ದರು ಅವ್ರಿಗೆಲ್ಲ ವಿಚಿತ್ರವಾದಂಥ ಅನುಭವಗಳು ಆ್ಯಂಡ್ ಸಿಕ್ಕಾಪಟ್ಟೆ ಲಾಸ್ ಆಗೋದು, ಫಿನಾನ್ಷಿಯಲಿ ಆಗಿರ್ಬೋದು, ಹೆಲ್ತ್ ವೈಸ್ ಆಗಿರ್ಬೋದು, ಎಲ್ಲ ಡಿಟೋರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಅವ್ರು ಆದಷ್ಟು ಆ ಮನೇನ ಯಾರಿಗೂ ಕೊಡ್ತಾ ಇರಲಿಲ್ಲ. ಬಟ್ ನಂತರ ಅವ್ರಿಗೂ ಕಷ್ಟ ಆಗ್ತಾಯಿತ್ತಂತೆ ಎಲ್ಲ ನಡೆಸೋದು. ಆ್ಯಂಡ್ 2 BHK ಬೇರೆ. ಆ್ಯಂಡ್ ಯಲಹಂಕ ನ್ಯೂ ಟೌನ್ ನಿಮಗೆ ಗೊತ್ತು, ಒಂದು ಡೆವಲಪ್ ಆಗ್ತಾ ಇರುವಂಥ ಒಂದು ಏರಿಯಾ, ಪ್ರೈಮ್ ಲೊಕೇಶನ್. ಸೊ ಹಾಗಾಗಿ ಏನಕ್ಕೆ ವೇಸ್ಟ್ ಮಾಡ್ಕೊಬೇಕು ಅಂತ ಮತ್ತೆ ಅದನ್ನ ಬಾಡಿಗೆಗೆ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ವಿಷಯಗಳು ಯಾಕೆ ಸಬೀನಾ ಅವ್ರಿಗಾಗಲಿ ಅಬ್ದುಲ್ ಅವ್ರಿಗಾಗಲಿ ಗೊತ್ತಿರಲಿಲ್ಲ ಅಂದರೆ, ಇದು ನಡೆದಿದ್ದು 12-13 ವರ್ಷಗಳ ಹಿಂದೆ. ಆ್ಯಂಡ್ ಇವ್ರು ಬಂದು ಸೇರಿಕೊಂಡಿದ್ದು 8-9 ವರ್ಷಗಳ ಹಿಂದೆ. ಆ್ಯಂಡ್ ಒಂದಿನ ಏನು ಇವ್ರು ಹೋಗ್ಬಿಟ್ಟು ಮಾರ್ಕೆಟಿಂದ ಬಂದು ನಾನ್ ವೆಜ್ನ ತೊಗೊಂಬರ್ತಾಯಿದ್ರು, ಆ ಒಂದು ಟೈಮಲ್ಲಿ ಆ ಒಂದು ಆತ್ಮ ಅವ್ರನ್ನ ಪ್ರೊಸೆಸ್ ಮಾಡ್ಕೊಂಡಿದೆ. ಯಾಕಂದರೆ ಅಷ್ಟು ದಿನ ಅದೇನೋ ಆ ಮನೇಲಿದ್ದವ್ರ ಮೈ ಮೇಲೆ ಇತ್ತಂತೆ. ಅವ್ರು ಹೋಗಿದ ತಕ್ಷಣ ಅದು ಆಚೆ ಬಂದಿದೆ. ಆ್ಯಂಡ್ ಮೀನ್ ವೈಲ್ ಇವ್ರೇನು ನಾನ್ ವೆಜ್ ತೊಗೊಂಬರ್ತಾಯಿದ್ರು, ಇವ್ರ ಹಿಂದೆನೇ ಬಂದು ಅವ್ರನ್ನ ಪ್ರೊಸೆಸ್ ಮಾಡಿ ಅವ್ರಿಗೆಲ್ಲ ಒಂದು ಸ್ವಲ್ಪ ತೊಂದರೆ ಕೊಟ್ಟಿದೆ. ಆ್ಯಂಡ್ ಯಾವತ್ತೂ ಅವ್ರು ತಾಯ್ತ ಕಟ್ಟಿಸ್ಕೊಂಬಂದು ಆವಾಗ ಅದು ಬೇರೆ ಥರನೇ ಕಾಟ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ರೀಸೆಂಟಾಗಿ ನನಗೆ ಸಬೀನಾ ಅವರು, ನಾನು ಅವರ ಸಲೂನ್ಗೆ ಹೋದಾಗ ಹೇಳಿದ್ದು, ಇನ್ನೂ ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾನೆ ಇದೆ, ಕಂಪ್ಲೀಟಾಗಿ ಅವ್ರಿಗಿನ್ನ ಎಲ್ಲ ರಿಸಾಲ್ವ್ ಆಗಿಲ್ಲ. ಬಟ್ ದರ್ಗಾಗೆಲ್ಲ ಹೋಗಿ ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿಸಿದ್ಮೇಲೆ ತುಂಬ ಸುಧಾರಿಸಿದೆ. ಆ್ಯಂಡ್ ಅವರು ಆ ಮನೇನ ಆಲ್ರೆಡಿ ವೆಕೇಟ್ ಮಾಡಿಬಿಟ್ರಂತೆ, ಸದ್ಯಕ್ಕೆ ಆ ಮನೆಯಲ್ಲಿಲ್ಲ, ಅವರು ಬೇರೆ ಮನೆಗೆ ಬಂದಿದ್ದಾರೆ. ಆ್ಯಂಡ್ ಆ ಆತ್ಮದ ಕಾಟ ಅವ್ರಿಗಿಲ್ಲ, ಬಟ್ ಅದರಿಂದ ಆದಂತಹ ಎಫೆಕ್ಟ್ಸ್ ಅವ್ರ ಮೇಲೆ ಇನ್ನೂ ಇದೆ. ಅವರ ಹೆಲ್ತ್ ಇನ್ನೂ ಬೆಟರ್ ಆಗಬೇಕು. ಯಾಕಂದರೆ ಅದರಿಂದ ಅವರು ಸಿಕ್ಕಾಪಟ್ಟೆ ಮೆಂಟಲಿ, ಎಮೋಷ್ನಲಿ, ಫಿಸಿಕಲಿ ತುಂಬ ಸಫರ್ ಆಗಿದ್ರಂತೆ. ಸೊ ನನಗೆ ಸಬೀನಾ ಅವ್ರು ಹೇಳಿದ್ದು, ಅಮ್ಮ ಇನ್ನೂ ಚೇತರಿಸ್ಕೊತಾನೇ ಇದ್ದಾರೆ, ಇನ್ನೂ ಕಂಪ್ಲೀಟಾಗಿ ಸರಿ ಹೋಗಿಲ್ಲ, ಬಟ್ ಆತ್ಮದ ಪ್ರಾಬ್ಲಮ್ ಏನೂ ಇಲ್ಲ, ಅದೆಲ್ಲ ದರ್ಗದಲ್ಲೇ ಮುಗ್ದೋಯ್ತು. ಬಟ್ ಅದರಿಂದ ಆದಂತಹ ಎಫೆಕ್ಟ್ಸಿಂದ ನಮ್ಮ ತಾಯಿನ ಚೇತರಿಸ್ಕೊಬೇಕು, ಅದರಿಂದ ಚೇತರಿಸ್ಕೊತಾ ಇದ್ದಾರೆ ಅಂತ ನನಗೆ ಸಬೀನಾ ಅವರು ತಿಳಿಸ್ಕೊಟ್ಟಂತಹ ಸ್ಟೋರಿ ಇದು. ಮೈ ಡಿಯರ್ ಮಿಸ್ಟಿಕ್ ಫ್ಯಾಮಿಲಿ, ಸೊ ಇದಾಗಿತ್ತು. ಮನೆ ಖಾಲಿ ಮಾಡಿದ ತಕ್ಷಣ ಆ ಮನೆಗೆ ಹೋಗಿ ಸೇರ್ಕೊಬೇಕು ಅಂತ ಹಠ ಮಾಡಿದಂತಹ ಫಾತಿಮಾ ಅವರ ರಿಯಲ್ ಹಾರರ್ ಸ್ಟೋರಿ. ಈ ಕತೆ ನಿಮ್ಗೆ ಇಷ್ಟ ಆಯ್ತಾ? ಹಾಗಿದ್ರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆಲ್ಸೋ ಫಾಲೋ ಮೀ ಆನ್ ಮೈ Instagram account and stay with Rahasya with Lasya, where secrets